ಇದೊಂದು ಹಳ್ಳಿಯ ಕತೆ. ಕೇಳಿ ಮಕ್ಕಳೇ ಗಮನದಿಂದ. ಪ್ರತಿ ಮಾತಿನಲ್ಲೂ ಒಂದೊಂದು ಅರ್ಥವಿದೆ. ಚಿಕ್ಕ ವಿಷಯಗಳಲ್ಲೂ ಕೂಡ ಗಾಢವಾದ ಅರ್ಥವಿದೆ. ಒಂದು ಜಾದುವಿನ ಫ್ಯಾನ್ ಇತ್ತು. ಮಾಡ್ತಾ ಇತ್ತು ಅದ್ಭುತಗಳನ್ನು. ಅವಶ್ಯಕತೆ ಬಿದ್ದಾಗ ಖುಷಿಯನ್ನು ಕೊಡುತ್ತಿತ್ತು. ಕೆಟ್ಟದ್ ಮಾಡಿದ್ರೆ ಕೊಡ್ತಾ ಇತ್ತು ತೊಂದರೆಗಳನ್ನು. ಸರಿಯಾದ ರೀತಿಯಲ್ಲಿ ಕೇಳಿದ್ರೆ ಒಳ್ಳೆಯದನ್ನೇ ಮಾಡ್ತಿತ್ತು. ಏನಾದರೂ ಅದಕ್ಕೆ ತೊಂದರೆ ಕೊಡೋಕ್ ಹೋದರೆ ಆಗ್ತಾ ಇತ್ತು ನಿಮಗೆ ಮಂಗಳಾರತಿ. ರವಿಶಂಕರ್ ಅವನ ಮನೆಯ ಹೊರಗಡೆ ಕುರ್ಚಿ ಮೇಲೆ ಆರಾಮಾಗಿ ಕೂತಿರ್ತಾನೆ. ಆಗ ಅವನ ಸೇವಕ ವಿಮಲ್ ಎಂಬುವನು ಅಲ್ಲಿಗೆ ಓಡ್ಕೊಂಡು ಬರ್ತಾನೆ. ರವಿಶಂಕರಣ್ಣ, ನೀವು ಪಾಪರಾದ್ರಿ, ಬರ್ಬಾದಾಗೋದ್ರಿ. ಇದನ್ ಕೇಳಿದ ತಕ್ಷಣ ರವಿಶಂಕರನ ಮುಖ ಕುದ್ದೋಗಿ ಕೆಂಪಾಗ್ಬಿಡ್ತು. ಅಯ್ಯೋ ವಿಮಲ್, ಏನ್ ಬಾಯಿಗೆ ಬಂದಂಗೆಲ್ಲ ಮಾತಾಡ್ತಾ ಇದ್ಯಾ ನೀನು? ಏನಾಯ್ತು? ವಿಮಲ್ ನಗ್ತಾನೆ. ರವಿಶಂಕರಣ್ಣ, ನೀವು ನಿಮ್ಮ ಹೊಲದಲ್ಲಿ ತುಂಬಾನೇ ಅಂದ್ರೆ ತುಂಬಾ ಮಾವಿನ ಹಣ್ಣನ್ನ ನೀವು ಹಾಕಿದ್ರಲ್ವಾ, ಅದು ಸುಟ್ಟು ಬೂದಿ ಆಗಿದೆ. ರವಿಶಂಕರ್ಗೆ ಶಾಕ್ ಆಗ್ಬಿಡ್ತು. ಏನ್ ಬೊಗ್ಳುತ್ತಾ ಇದ್ಯಾ ನೀನು? ನನ್ನ ಫಸಲು ಬೆಂಕಿಯಿಂದ ಹೇಗೆ ಬೂದಿ ಆಗಕ್ಕಾಗತ್ತೆ? ರವಿಶಂಕರಣ್ಣ, ನಮ್ಮ ಹಳ್ಳಿ ಕಾಡಿನ ಮಧ್ಯದಲ್ಲಿದೆ. ನಿಮಗ್ ನೆನ್ಪಿದ್ಯಾ? ಬಿಸಿಲಿರೋ ಕಾರಣಕ್ಕೆ ಸ್ವಲ್ಪ ದಿನದ ಹಿಂದೆ ಕಾಡಲ್ಲಿ ಇದ್ದಕ್ಕಿದ್ದಂಗೆ ಬೆಂಕಿ ಎತ್ಕೊಂಡಿತ್ತು. ಅವತ್ತು ನೀವು ತುಂಬಾ ನಗ್ನಗ್ತಾ ಇದ್ರಿ. ನಾನವತ್ತು ನಿಮ್ಗೆ ಹೇಳಿದ್ದೆ ಇದ್ರ ಬಗ್ಗೆ ನೀವು ಸರ್ಕಾರಕ್ಕೆ ತಿಳಿಸಿ ಅಂತ, ಮತ್ತೆ ಬೆಂಕಿನ ಆರಿಸಿ ಅಂತ. ಆದ್ರೆ ನೀವವತ್ತು ಹೇಳಿದ್ರಿ ಇಡೀ ಕಾಡೇನೋ ನಂದೇನೋ ನಾನು ಹೋಗಿ ತಿಳಿಸೋದಕ್ಕೆ. ನಾನ್ ನಿಮ್ಗೆ ಇದನ್ನು ಹೇಳಿದ್ದೆ, ಆ ಬೆಂಕಿ ಏನಾದ್ರೂ ಹಳ್ಳಿ ಕಡೆಗೆ ಬಂದ್ಬಿಟ್ರೆ ಎಲ್ಲರೂ ಸುಟ್ಟು ಬೂದಿ ಆಗ್ಬಿಡ್ತಾರೆ. ಇದನ್ ಕೇಳಿದ್ದೆ ರವಿಶಂಕರ್ಗೆ ತುಂಬಾ ಭಯ ಆಗ್ಬಿಡ್ತು. ಭಗವಂತ, ಇವತ್ತು ಆ ಬೆಂಕಿ ನಮ್ಮ ಹಳ್ಳಿಗೆ ಬಂದಿದೆ. ಇದ್ರ ಅರ್ಥ ನನಗೆ ಆ ಬೆಂಕಿ ನನ್ನ ಮನೆಗೂ ಕೂಡ ಬಂದೇ ಬರುತ್ತೆ ಅನ್ಸ್ತಿದೆ. ವಿಮಲ್ ಯೋಚಿಸ್ತಾ ಹೇಳ್ತಾನೆ. ಇಲ್ಲ ರವಿಶಂಕರಣ್ಣ, ನಿನ್ನೆ ರಾತ್ರಿನೇ ಬೆಂಕಿ ನಿಮ್ಮ ಹೊಲದತ್ರ ಬಂದಿತ್ತು. ನಿಮ್ಮ ಫಸಲ್ ಪೂರ್ತಿ ಸುಟ್ಟು ಬೂದಿ ಆಗಿದೆ. ಅಚಾನಕವಾಗಿ ಬೆಂಕಿ ಆರೋಯ್ತು. ಇದನ್ ಹೇಳ್ತಾನೆ ವಿಮಲ್ ನಗಕ್ಕೆ ಶುರು ಮಾಡ್ತಾನೆ. ನನಗ್ ಲಾಸ್ ಆಗಿದ್ದಕ್ಕೆ ನೀನು ಈ ರೀತಿ ನಗ್ತಿದ್ಯಲ್ಲ, ನಿನಗೆ ಇದರಿಂದ ಏನಾದ್ರೂ ಖುಷಿ ಆಗ್ತಿದ್ಯಾ? ರವಿಶಂಕರ್ಗೆ ಕೋಪ ಬಂದು ಪಠಾರ್ ಅಂತ ವಿಮಲ್ ಕೆನ್ನೆಗೆ ಹೊಡೆದು ಬಿಡ್ತಾನೆ. ಮತ್ತೆ ಕೋಪದಿಂದಲೇ ಅವನ ಮನೆ ಒಳಗಡೆ ಹೊರಟೋಗ್ತಾನೆ. ಅರೆ ಕೌಸಲ್ಯ, ಎಲ್ಲಿದ್ಯಾ ಕೌಸಲ್ಯ? ಏನಾಯ್ತ್ರಿ? ಏನಾಯ್ತು? ನಮ್ಗೆ ಎಷ್ಟು ದೊಡ್ಡ ತೊಂದರೆ ಆಗಿದೆ ಗೊತ್ತಾ? ರವಿಶಂಕರ್ ಅಲ್ಲಿ ನಡೆದಿದ್ದ ಘಟನೆಯನ್ನ ಕೌಸಲ್ಯಗೆ ಹೇಳ್ತಾನೆ. ಕೌಸಲ್ಯ ತಲೆ ಮೇಲೆ ಕೈ ಇಟ್ಕೊಂಡು ಕೂತ್ ಬಿಡ್ತಾಳೆ. ಅಯ್ಯೋ ಭಗವಂತ, ಇವಾಗ ಏನಾಗತ್ತಪ್ಪ? ನಾವ ಫಸಲಿಗೋಸ್ಕರ ತುಂಬಾನೇ ಖರ್ಚು ಮಾಡಿದ್ವಲ್ಲ ರೀ. ನೀವ ಫಸಲುಗಳನ್ನೆಲ್ಲ ತಗೊಂಡು ಇಡೀ ಊರಲ್ಲೆಲ್ಲ ಮಾರಿ ಹಣ ಗಳಿಸ್ಬೇಕು ಅಂತ ಅನ್ಕೊಂಡಿದ್ರಲ್ವಾ ರೀ? ಇದಂತೂ ಒಂದು ಕನಸೇ ಆಗ್ಬಿಡ್ತಲ್ಲ ರೀ. ರವಿಶಂಕರ್ ಕೂತ್ ಬಿಡ್ತಾನೆ. ನನ್ನ ಕನ್ಸು ಹಾಳಾಗೋಯ್ತು. ನನಗೀಗ ಆಗಿರೋದಕ್ಕೆ ನನಗೀಗ ತುಂಬಾ ಅಂದ್ರೆ ತುಂಬಾನೇ ತೊಂದರೆ ಆಗತ್ತೆ. ಏನ್ ಮಾಡೋದು? ರವಿಶಂಕರ್ ತುಂಬಾನೇ ನಿರಾಶೆಗೊಂಡು ಏನು ಮಾತಾಡದೆ ಸುಮ್ನೆ ಅವನ ರೂಮ್ ಕಡೆಗೆ ಹೋಗಿ ಕೂತ್ ಬಿಡ್ತಾನೆ. ಮಾರನೇ ದಿನ ಕೌಸಲ್ಯ ರವಿಶಂಕರ್ ಹತ್ರ ಹೋಗ್ತಾಳೆ. ನೀನ್ ಸುಮ್ನೆ ಏನು ಮಾತಾಡದೆ ಹೀಗೆ ಕೂತಿದ್ರೆ ಏನಾಗತ್ತೆ ಹೇಳಿ? ಆಗಿದ್ದು ಆಗೋಗಿದೆ. ರವಿಶಂಕರ್ಗೆ ಕೋಪ ಬಂದು ಅವನ್ ಹೆಂಡತಿನ ಹಾಗೆ ನೋಡ್ತಿರ್ತಾನೆ. ಏನೇನೋ ಹೇಳ್ಬೇಡ, ನನಗೀಗ ಲಾಸ್ ಆಗಿದೆ. ನೀನ್ ನೋಡಿದ್ರೆ ಏನೋ ಆಗಿಲ್ಲದೆ ಇರೋ ತರ ಮಾತಾಡ್ತಿದ್ಯಲ್ಲ. ನಾನ್ ಯೋಚಿಸ್ತಾ ಇದ್ದೀನಿ ಈ ಲಾಸ್ಗೆ ನಾನು ಏನ್ ಮಾಡ್ಬೇಕು ಅಂತ. ಏನೋ ಯೋಚಿಸ್ತಾ ಹಾಗೆ ನಿಂತು ಬಿಡ್ತಾಳೆ. ಇದಕ್ಕೆಲ್ಲ ಒಂದು ಉಪಾಯ ಇದೆ. ನಮ್ಮ ಮನೆಯಲ್ಲಿ ನಿಮ್ಮ ಪೂರ್ವಿಕರ ಸಾಮಾನುಗಳೆಲ್ಲ ತುಂಬಾನೇ ಇದೆ. ಇಲ್ಲಿ ಈ ಸಾಮಾನುಗಳೆಲ್ಲ ಒಗ್ಗೂಡಿಸ್ಕೊಂಡು ನೀವ್ ಯಾಕೆ ಹೋಗಿ ಬಜಾರಲ್ಲಿ ಮಾರ್ಬಿಡಬಾರ್ದು? ಆಗ ಲಕ್ಷಾಂತರ ರೂಪಾಯಿ ಸಿಗತ್ತಲ್ವಾ ರೀ ನಮ್ಗೆ. ನಿಮ್ಗೂ ಹಣ ತೀರಿಸಲು ಎಷ್ಟು ಭಾರ ಕಮ್ಮಿ ಆಗತ್ತೆ ಅಲ್ವಾ? ಇದನ್ ಕೇಳಿ ರವಿಶಂಕರ್ಗೆ ಖುಷಿ ಆಗತ್ತೆ. ಒಳ್ಳೆ ಐಡಿಯಾ ಕೊಟ್ಟೆ. ನಿನ್ನ ತಲೆ ಅಂತೂ ತುಂಬಾನೇ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ನಡಿ, ಒಳ್ಳೆ ಕೆಲ್ಸನ ನಾವು ತಡ ಮಾಡಬಾರ್ದು. ರವಿಶಂಕರ್ ಅವನ ಪತ್ನಿ ಕೌಶಲ್ಯ ಜೊತೆಗೆ ಸೇರ್ಕೊಂಡು ಅವರ ಮನೆಯಲ್ಲಿದ್ದ ಎಲ್ಲ ಸಾಮಾನುಗಳನ್ನ ಒಗ್ಗೂಡಿಸ್ತಾರೆ. ಹುಡುಕ್ತಾ ಹುಡುಕ್ತಾ ಅವರು ಒಂದು ರೂಮ್ ಕಡೆಗೆ ಹೋಗ್ತಾರೆ. ಆ ರೂಮು ಎಷ್ಟೋ ವರ್ಷಗಳಿಂದ ಮುಚ್ಚಿರುತ್ತೆ. ಅವರು ಬೀಗ ತೆಕ್ಕೊಂಡು ಆ ರೂಮ್ ಒಳಗೆ ಹೋಗಿದ ತಕ್ಷಣ, ನನ್ಗಂತೂ ಈ ರೂಮಲ್ಲಿ ಒಂಥರ ಶೆಕೆ ಆಗ್ತಾ ಇದೆ ಅಲ್ಲ. ರವಿಶಂಕರ್ ಆಗ ತಲೆ ಎತ್ತಿ ನೋಡ್ತಾನೆ. ಅಲ್ಲೊಂದು ಫ್ಯಾನ್ ಇರತ್ತೆ. ಇದನ್ನ ನಾನು ಆನ್ ಮಾಡಿ ನೋಡ್ತೀನಿ. ಇದು ಒಂದ್ ವೇಳೆ ನಮ್ಗೆ ಸಹಾಯ ಮಾಡಬಹುದು. ರವಿಶಂಕರ್ ಹೋಗಿ ಫ್ಯಾನ್ ಸ್ವಿಚ್ ಆನ್ ಮಾಡ್ತಾನೆ. ಮತ್ತೆ ಅಲ್ಲಿದ್ದ ಕುರ್ಚಿ ಮೇಲೆ ಕೂತ್ಕೊಳ್ತಾನೆ. ಈಗ ನನಗೆ ಸುಮಾರು 10 ಲಕ್ಷ ರೂಪಾಯಿ ನನಗೆ ನಷ್ಟ ಆಗಿದೆ. ಏನ್ ಮಾಡೋದೀಗ? ನನಗೆ ಈ ರೀತಿ ಆಗಿರ್ಲಿಲ್ಲ ಅಂದಿದ್ರೆ ಒಂದು ವೇಳೆ 10 ಲಕ್ಷ ನನಗದೇ ಲಾಭವಾಗಿ ಬರ್ತಾ ಇತ್ತು. ರವಿಶಂಕರ್ ಹೀಗೆ ಮಾತಾಡ್ತಿರ್ಬೇಕಾದ್ರೆ ಆಗ ಅಚಾನಕವಾಗಿ ಓಡ್ತಾ ಇದ್ದ ಫ್ಯಾನ್ ಇಂದ ದುಡ್ಡಿನ ನೋಟ್ಸ್ ಬೀಳಕ್ಕೆ ಶುರು ಆಗತ್ತೆ. ಅಯ್ಯೋ ಭಗವಂತ, ಇದೇನ್ ಮ್ಯಾಜಿಕ್ ಫ್ಯಾನ್ ಆಗಿದೇನ್ರಿ? ಹೌದು ಕೌಶಲ್ಯ, ನಾನು ನನ್ನ ಕಣ್ಣಾರೆ ನೋಡ್ತಾ ಇದ್ದೀನಿ.
ನನಗೆ ಗೊತ್ತೇ ಇರ್ಲಿಲ್ಲ ನನ್ನ ಮನೇಲೂ ಕೂಡ ಇಂಥ ಒಂದು ಫ್ಯಾನ್ ಇದೆ ಅಂತ. ಸ್ವಲ್ಪ ಹೊತ್ತಲ್ಲಿ ನೋಟ್ ಬೀಳೋದು ನಿಂತೋಗುತ್ತೆ. ರವಿಶಂಕರ್ ಮತ್ತೆ ಕೌಸಲ್ಯ ಸೇರ್ಕೊಂಡು ಬಿದ್ದಿದ್ ನೋಟ್ಸ್ನೆಲ್ಲ ಜೋಡ್ಸಕ್ಕೆ ಶುರು ಮಾಡ್ತಾರೆ. ಇಲ್ಲಿ 10 ಲಕ್ಷ ರೂಪಾಯಿ ನೋಟ್ಸ್ ಇದೆಯಲ್ಲ. ಇದರ ಅರ್ಥ ಈ ಫ್ಯಾನು ಬಂದು ಇಚ್ಛೆನ ಪೂರ್ತಿ ಮಾಡುವಂತ ಫ್ಯಾನು. ನಾನು ಕುರ್ಚಿಯಲ್ಲಿ ಕೂತ್ಕೊಂಡು 10 ಲಕ್ಷದ ಬಗ್ಗೆನೆ ಮಾತಾಡ್ತಾ ಇದ್ದೆ. ನೋಡು, ಈಗ ನನಗೆ 10 ಲಕ್ಷನೇ ಕೊಟ್ಬಿಟ್ಟಿದೆ. ರವಿಶಂಕರ್ ಖುಷಿ ಖುಷಿಯಾಗಿ ಅವನ ಹೆಂಡತಿ ಕೌಸಲ್ಯ ಜೊತೆಗೆ ಆ ಹಣವೆಲ್ಲ ತಗೊಂಡು ಆ ರೂಮಿಂದ ಹೊರಗೊಟ್ಟೋಗ್ತಾರೆ. ಇದಾದ ನಂತರ ರವಿಶಂಕರ್ಗೆ ಏನಾದ್ರೂ ಹಣದ ಅವಶ್ಯಕತೆ ಇದೆ ಅಂತ ಅನ್ಸಿದ್ರೆ ಆ ಮ್ಯಾಜಿಕ್ ಫ್ಯಾನ್ ಇದ್ದ ರೂಮ್ ಕಡೆಗೆ ಹೋಗ್ತಿದ್ದ, ಮತ್ತೆ ಫ್ಯಾನ್ ಸ್ವಿಚ್ ಆನ್ ಮಾಡ್ತಿದ್ದ. ಅವನ್ಗೆ ಎಷ್ಟು ಹಣದ ಅವಶ್ಯಕತೆ ಇರುತ್ತೋ ಅದನ್ನ ಕೇಳ್ತಾ ಇದ್ದ. ಪ್ರತಿ ಬಾರಿನೂ ಓಡ್ತಾ ಇದ್ದ ಫ್ಯಾನ್ ಇಂದ ನೋಟ್ ಬೀಳಕ್ಕೆ ಶುರುವಾಗ್ತಾ ಇತ್ತು. ಹೀಗೆ ಸುಮಾರು ದಿನಗಳು ಕಳೆದು ಹೋದವು. ಒಂದಿನ ಕೌಸಲ್ಯ ರವಿಶಂಕರ್ಗೆ ಹೇಳ್ತಾಳೆ, ನೀವು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಣ ಮಾತ್ರ ಮ್ಯಾಜಿಕ್ ಫ್ಯಾನ್ಗೆ ಕೇಳ್ತಿರ್ತೀರಿ. ಫ್ಯಾನ್ ಹತ್ರ ಹೋಗಿ ಎಷ್ಟು ಹಣ ಕೇಳಿ ಅಂದ್ರೆ ನಾವಂತೂ ಇಡೀ ಊರಲ್ಲಿ ಶ್ರೀಮಂತರಾಗೋಷ್ಟು. ರವಿಶಂಕರ್ ಸ್ವಲ್ಪ ಯೋಚಿಸೋಕೆ ಶುರು ಮಾಡ್ತಾನೆ. ನಿನ್ ಮಾತಂತೂ ನಿಜಕ್ಕೂ ಸರಿಯಾಗೇ ಇದೆ ಕಣೆ. ನಡಿ, ಫ್ಯಾನ್ ಹತ್ರ ಹೋಗಿ ಕೇಳೋಣ ನಾವು. ಈ ಸಲ ನಮ್ಗೆ 10 ಕೋಟಿ ಕೊಡು ಅಂತ. ಇದನ್ನ ಹೇಳಿ ರವಿಶಂಕರ್ ಅವನ ಹೆಂಡತಿ ಕೌಸಲ್ಯ ಜೊತೆಗೆ ಆ ಮ್ಯಾಜಿಕ್ ಫ್ಯಾನ್ ಇದ್ದ ರೂಮ್ ಕಡೆಗೆ ಹೊರಟೋಗ್ತಾರೆ. ರವಿಶಂಕರ್ ಆ ರೂಮ್ ಒಳಗೆ ಬರ್ತಾನೆ, ಫ್ಯಾನ್ ಸ್ವಿಚ್ ಆನ್ ಮಾಡ್ತಾನೆ. ನಮಗೆ ಈ ಸಲ ಒಂದು 10 ಕೋಟಿ ಕೊಡು. ಫ್ಯಾನ್ ಓಡಕ್ಕೆ ಶುರುವಾಯ್ತು. ಆದ್ರೆ ಅದರಿಂದ ಕೇವಲ ಒಂದೇ ಒಂದು ಪೈಸಾ ಕೂಡ ಬರ್ಲಿಲ್ಲ. ಇದನ್ನ ನೋಡಿದ್ರೆ ಕೌಸಲ್ಯಗೆ ಆಶ್ಚರ್ಯ ಆಗ್ಬಿಡತ್ತೆ. ನನಗನ್ಸುತ್ತೆ ನೀವೇನೋ ಹೇಳೋದ್ರಲ್ಲಿ ತಪ್ಪು ಮಾಡ್ತೀರಾ ಅಂತ. ನೀವು ಜಾಸ್ತಿ ಕೇಳಿದ್ರಿ ಅಂತ ಇದೇನ್ ಹಣ ಕೊಡ್ತಿಲ್ವಾರಿ? ಫ್ಯಾನ್ ಓಡ್ತಾ ಇತ್ತು. ಇರು, ಮೊದಲು ನಾನು 1 ಕೋಟಿಯನ್ನ ಕೇಳ್ತೀನಿ. ನನಗೆ 1 ಕೋಟಿನ ಕೊಡು. ಆದ್ರೆ ಈ ಸರಿ ಕೂಡ ಯಾವುದೇ ಹಣ ಬರ್ಲಿಲ್ಲ. ರವಿಶಂಕರ್ ಈಗ ಓಡ್ತಾ ಇರೋ ಫ್ಯಾನ್ ಹತ್ರ ಬೇರೆ ಬೇರೆ ರೀತಿಯಲ್ಲಿ ಹಣವನ್ನು ಕೇಳೋಕೆ ಶುರು ಮಾಡ್ತಾನೆ. ಇವಾಗ ಯಾವುದೇ ಹಣ ಕೂಡ ಬರಲೇ ಇಲ್ಲ. ಕೋಪದಿಂದ ರವಿಶಂಕರ್ ಅವನ ಹೆಂಡತಿ ಕೌಸಲ್ಯ ಜೊತೆಗೆ ಆ ರೂಮಿಂದ ಹೊರಗಡೆ ಹೊರಟೋಗ್ತಾರೆ. ಹೊರಗ್ ಬರ್ತಾನೆ, ರವಿಶಂಕರ್ನ ಕಣ್ಣುಗಳು ಅರ್ಜುನ್ ಮೇಲೆ ಬೀಳತ್ವೆ. ಮತ್ತೆ ಅವನು ಆಶ್ಚರ್ಯಗೊಳ್ತಾನೆ. ಅರ್ಜುನ್ ರವಿಶಂಕರ್ನ ಸೇವಕನಾಗಿರ್ತಾನೆ. ಅವನೊಬ್ಬ ಮರ್ಯಾದಸ್ಥ ಹಾಗೂ ಬಡವನಾಗಿರ್ತಾನೆ. ಅವನು ಇಡೀ ಮನೆಯೆಲ್ಲ ಸ್ವಚ್ಛಗೊಳ್ತಾ ಅವನ ಹೆಂಡತಿ ಗೌರಿ ಜೊತೆಗೆ ಅದೇ ಮನೆಯಲ್ಲಿ ವಾಸ ಮಾಡ್ತಾ ಇದ್ದ. ನೀನ್ ಯಾಕೋ ಇಲ್ಲಿಗೆ ಬಂದೆ? ನೀನ್ ಇಲ್ಲಿಗೆ ಬರಬಾರ್ದು ಅಂತ ನಿನಗೆ ನಾನು ನಿಷೇಧ ಹಾಕಿದೆ ಅಲ್ವಾ? ನೀವೇ ಹೇಳಿದ್ರಲ್ವಾ ಇಲ್ಲೆಲ್ಲ ನೀನೇ ಕ್ಲೀನ್ ಮಾಡು ಅಂತ. ಕ್ಲೀನ್ ಮಾಡ್ತಾ ಮಾಡ್ತಾ ನಾನು ಇಲ್ಲಿವರೆಗೂ ಬಂದ್ಬಿಟ್ಟೆ. ರವಿಶಂಕರ್ ಏನು ಮಾತಾಡದೆ ಅವನ ಹೆಂಡತಿ ಕೌಸಲ್ಯ ಜೊತೆಗೆ ಅಲ್ಲಿಂದ ಹೊರಟೋಗ್ತಾನೆ. ಅವತ್ತಿಂದ ರವಿಶಂಕರ್ ಆ ಮ್ಯಾಜಿಕ್ ಫ್ಯಾನ್ಗೆ ಏನ್ ಕೇಳಿದ್ರು ಕೂಡ ಅದೇನು ಕೊಡ್ತಾನೇ ಇರಲ್ಲ. ರವಿಶಂಕರ್ಗೆ ಹಣದ ಅವಶ್ಯಕತೆ ಇದ್ರೂ ಕೂಡ ಆ ಮ್ಯಾಜಿಕ್ ಫ್ಯಾನ್ ಅವನಿಗೆ ಹಣ ಕೊಡೋದನ್ನ ನಿಲ್ಲಿಸೇ ಬಿಡತ್ತೆ. ಒಂದು ದಿನ ಕೋಪದಿಂದ ರವಿಶಂಕರ್ ಆ ಮ್ಯಾಜಿಕ್ ಫ್ಯಾನ್ ನ ಕೈಗೆತ್ಕೊಂಡು ಅದನ್ನ ಜೋರಾಗಿ ಕೆಳಗೆ ಕುಕ್ಕಿಬಿಡ್ತಾನೆ. ಆ ಫ್ಯಾನ್ ನೆಲದ ಮೇಲೆ ಬಿದ್ದು ಬಿಡುತ್ತೆ. ಅಯ್ಯೋ ಅಯ್ಯೋ ರೀ, ಏನ್ ಮಾಡ್ತಾ ಇದ್ದೀರಾ ನೀವಿವಾಗ? ಹಾ, ಈಗ ಇದು ಮ್ಯಾಜಿಕ್ ಮಾಡೋದನ್ನ ಬಿಟ್ಬಿಟ್ಟಿದೆ. ಈಗ ನನಗೆ ಇದು ಯಾವ ಕೆಲ್ಸಕ್ಕೂ ಬರಲ್ಲ. ರವಿಶಂಕರ್ ಆ ಫ್ಯಾನ್ ನ ಬಿಸಾಕಿ ಅವನ ಹೆಂಡತಿ ಕೌಸಲ್ಯ ಜೊತೆಗೆ ಆ ರೂಮಿಂದ ಹೊರಗಡೆ ಬಂದ್ಬಿಡ್ತಾರೆ. ಮಾರನೇ ದಿನ ಅರ್ಜುನ್ ಅವನ ಮನೆ ಕಡೆಗೆ ಬರ್ತಾನೆ. ಅವನ ಮನೆಯಲ್ಲಿದ್ದ ಪರಿಸ್ಥಿತಿ ನೋಡಿ ಅವನಿಗೆ ಆಶ್ಚರ್ಯ ಆಗ್ಬಿಡುತ್ತೆ. ಅವನ ಹೆಂಡತಿ ಗೌರಿ ಬಿಕ್ಕಿ ಬಿಕ್ಕಿ ಅಳ್ತಾ ಕೂತಿರ್ತಾಳೆ. ಗೌರಿ, ಏನಾಯ್ತು? ಯಾಕೆ ಅಳ್ತಿದ್ಯಾ ನೀನು? ಅಳೋದೊಂದೇ ನನ್ನ ಹಣೆ ಬರಹದಲ್ಲಿ ಬರ್ತಿದೆ ಅನ್ಸತ್ತೆ ರೀ. ಎಷ್ಟು ಬಿಸಿಲು ಬಂದು ಸುಟ್ಟು ಹೋಗ್ತಿದೆ ರೀ. ನಮ್ಗೊಂದು ಫ್ಯಾನ್ ತಗೊಳಕ್ ಕೂಡ ಯೋಗ್ಯತೆ ಇಲ್ವಲ್ಲ ರೀ. ಅರ್ಜುನ್ಗೆ ಬೇಜಾರಾಗತ್ತೆ. ನೀನು ಫ್ಯಾನ್ ಬಗ್ಗೆ ಮಾತಾಡ್ತಿದ್ಯಲ್ಲ ಗೌರಿ, ನಮ್ಮನೇಲಂತೂ ನೆಟ್ಟಿಗೆ ಕರೆಂಟೇ ಇಲ್ಲ. ಹೊಟ್ಟೆಗೆ ತಿನ್ನೋದಕ್ಕೆ ನಾನು ಎಷ್ಟು ಕಷ್ಟ ಪಡ್ತಾ ಇದ್ದೀನಿ ಗೊತ್ತಾ? ಯಾಕೆ ನೀವು ಒಂದ್ಸಲ ರವಿಶಂಕರ್ ಅವ್ರ ಹತ್ರ ಮಾತಾಡ್ಬಾರ್ದು ರೀ? ಅವ್ರ ಹತ್ರ ತುಂಬಾನೇ ಹಣ ಇದೆಯಲ್ವಾ ರೀ. ನನಗಂತೂ ಅಕ್ಕಪಕ್ಕದವ್ರ ಮನೆ ಹತ್ರ ಹೋಗಿ ಪಾತ್ರೆ ತೊಳೆದು ಸಾಕಾಗಿ ಹೋಗ್ತಿದ್ದೆ ರೀ. ರಾತ್ರಿ ಹೊತ್ತು ಆರಾಮಾಗಿ ಮಲ್ಗೋಣ ಆದ್ರೆ ಅದು ಕೂಡ ಆಗ್ತಾ ಇಲ್ಲ ರೀ. ಶಕೆಯಿಂದ ರಾತ್ರಿ ಎಲ್ಲ ಬೆವ್ತು ಸಾಕಾಗಿ ಹೋಗ್ತಾ ಇದೆ. ಅರ್ಜುನ್ ಸ್ವಲ್ಪ ಹೊತ್ತು ಯೋಚನೆ ಮಾಡ್ತಾ ಮುಳುಗೋಗಿರ್ತಾನೆ. ನೀನಂತೂ ಚಿಂತೆನೆ ಮಾಡ್ಬೇಡ, ನಾನ್ ನಾಳೆ ರವಿಶಂಕರ್ ಅವ್ರ ಹತ್ರ ಇದ್ರ ಬಗ್ಗೆ ನಾನು ಮಾತಾಡ್ತೀನಿ. ಮಾರನೇ ದಿನ ಅರ್ಜುನ್ ರವಿಶಂಕರ್ ಮನೆ ಕಡೆಗೆ ಹೋಗ್ತಾನೆ. ರವಿಶಂಕರ್ ಅಣ್ಣ, ನಾನ್ ನಿಮ್ಮ ಹತ್ರ ಏನೋ ಒಂದು ಮಾತಾಡ್ಬೇಕು. ರವಿಶಂಕರ್ ಅರ್ಜುನ್ ನನ್ನೇ ನೋಡ್ತಾ ಇರ್ತಾನೆ, ಮತ್ತೆ ನಗ್ತಾನೆ. ನಿನ್ನಂತ ಬಿಕಾರಿಗಳು ನನ್ನ ಹತ್ರ ಏನ್ ಮಾತಾಡ್ಬೇಕು ಅದು ಹೇಳು, ಬೇಗ ಹೇಳು, ನನಗೆ ಬೇರೆ ಕೆಲ್ಸ ಇದೆ. ಅರ್ಜುನ್ ಸ್ವಲ್ಪ ಹೊತ್ತು ಏನು ಮಾತಾಡದೆ ಇರ್ತಾನೆ. ಮತ್ತೆ ಅವನು ಧೈರ್ಯ ತಂದ್ಕೊಂಡು ಮಾತಾಡ್ತಾನೆ. ರವಿಶಂಕರ್ ಅಣ್ಣ, ನಾನು ನಿಮ್ ಮನೇಲಿ ತುಂಬಾ ವರ್ಷದಿಂದ ಕೆಲ್ಸ ಮಾಡ್ತಾ ಇದ್ದೀನಿ.
ಇವತ್ತಿನವರೆಗೂ ನಾನ್ ನಿಮ್ಮ ಹತ್ರ ದುಡ್ಡನ್ನ ಕೇಳೇ ಇರ್ಲಿಲ್ಲ. ದುಡ್ಡು ಕೇಳೋಷ್ಟು ತಾಕತ್ತು ನಿನ್ನಲ್ಲಿ ಇಲ್ಲ ಕಣ. ನಿನ್ ಕೈಲಿ ಕೆಲಸ ಮಾಡಿಸ್ಕೋತಾ ಇದ್ದೀನಲ್ಲ, ಅದೇ ನಿನಗೆ ಹೆಚ್ಚಾಗಿದೆ. ನಿನ್ನ ಶರೀರದಲ್ಲಿ ಶಕ್ತಿನೇ ಇಲ್ಲ. ನೀನು ಜಾಸ್ತಿ ಕೆಲಸ ಮಾಡೋದಕ್ಕಾಗಲ್ಲ. ನೀನ್ ನನಗೆ ಧನ್ಯವಾದವನ್ನ ಕೋರ್ಬೇಕು. ಯಾಕಂದ್ರೆ ನಾನ್ ನಿನ್ನ ಪರಿಸ್ಥಿತಿ ನೋಡಿ ನಾನ್ ನಿನ್ಗೆ ಸಹಾಯ ಮಾಡಿದೀನಿ. ನಮ್ಮನೇಲಿ ತಿಂದು ಉಳಿದಿರೋ ಊಟನ ನಾನು ನಿನ್ಗೆ ಕೊಡ್ತಾ ಇದ್ದೀನಿ. ಇದರಿಂದ ನೀನು ನಿನ್ ಹೆಂಡತಿ ಬದುಕಬಹುದು. ರವಿಶಂಕರಣ್ಣ, ನಿಮ್ಗೆ ಗೊತ್ತಿದೆ ಈಗ ಹಳ್ಳಿಲಿ ಯಾವ ರೀತಿ ಬಿಸಿಲು ಹೆಚ್ಚಾಗಿದೆ ಅಂತ. ನೀವು ನನಗೆ ಈ ದುಡ್ಡನ್ನ ಕೊಟ್ಬಿಡಿ. ನಾನು ಹೋಗಿ ಬಜಾರಲ್ಲಿ ಒಂದು ಹೊಸ ಫ್ಯಾನ್ ಅನ್ನ ಕೊಂಡ್ಕೋತೀನಿ. ಯಾಕಂದ್ರೆ ನನ್ನ ಹೆಂಡತಿಗೆ ತುಂಬಾನೇ ಶಕೆ ಆಗ್ತಾ ಇದೆ. ಇದನ್ ಕೇಳಿದ್ದೆ ರವಿಶಂಕರ್ಗೆ ತುಂಬಾನೇ ಕೋಪ ಬರುತ್ತೆ. ಫ್ಯಾನ್ಗೋಸ್ಕರ ನಾನು ನಿನಗೆ ದುಡ್ಡು ಕೊಡ್ಬೇಕಾ? ನಿನಗೇನಾದ್ರೂ ಗೊತ್ತಿದ್ಯಾ? ಫ್ಯಾನು ಫ್ರೀ ಆಗಿ ಓಡೋದಿಲ್ಲ ಕಣೋ. ಅದಕ್ಕೆ ಕರೆಂಟ್ ಬೇಕಾಗುತ್ತೆ ಕಣೋ. ಆ ಕರೆಂಟ್ಗೂ ನೀನು ದುಡ್ಡು ಕಟ್ಟಬೇಕಾಗತ್ತೆ. ನಿನ್ಗೆ ಕರೆಂಟ್ ಬಿಲ್ ಅನ್ನ ಕಟ್ಟೋ ಅಷ್ಟು ನಿನ್ನ ಹತ್ರ ದುಡ್ಡಿದ್ಯಾ ಹೇಳು? ಅರ್ಜುನ್ ಸ್ವಲ್ಪ ಹೊತ್ತು ರವಿಶಂಕರ್ ಹೇಳಿದ ಮಾತುಗಳನ್ನ ಯೋಚಿಸ್ತಾನೆ. ನಾನು ಏನಾದ್ರೂ ಒಂದು ಮಾಡೇ ಮಾಡ್ತೀನಿ. ರವಿಶಂಕರ್ ನಗೋದಿಕ್ಕೆ ಶುರು ಮಾಡ್ತಾನೆ. ಸರಿ ಆಯ್ತು, ನಡಿ ನನ್ ಜೊತೆ. ನೀನು ಅದನ್ನ ನೆನ್ಪಿಟ್ಕೋ. ನಿನಗೊಂದು ಫ್ಯಾನ್ ನಾ ಕೊಡ್ತೀನಿ. ರವಿಶಂಕರ್ ಅರ್ಜುನ್ನ ಒಂದ್ ರೂಮ್ ಕಡೆಗೆ ಕರ್ಕೊಂಡು ಹೋಗ್ತಾನೆ. ಅದೇ ಆ ಮ್ಯಾಜಿಕ್ ಫ್ಯಾನ್ ಇದ್ದ ರೂಮ್ ಕಡೆಗೆ ಹೋಗ್ತಾರೆ. ಈ ಫ್ಯಾನ್ ಏನಾದ್ರೂ ಸರಿ ಹೋದ್ರೆ ನೀನ್ ಇದನ್ನೇ ಬಳಸ್ಕೋ, ಆಯ್ತಾ? ಇದನ್ನ ಹೇಳಿ ರವಿಶಂಕರ್ ಅಲ್ಲಿಂದ ಹೊರಟೋಗ್ತಾನೆ. ಅರ್ಜುನ್ ಫ್ಯಾನ್ ನ ಕೈಗೆತ್ಕೊಂಡು ಅವನ್ ಮನೆಗೆ ಬಂದ್ಬಿಡ್ತಾನೆ. ಹೀಗೆ ಬೇಜಾರ್ ಮಾಡ್ಕೊಳ್ತಾ ಅವನ್ ಹೆಂಡತಿ ಗೌರಿಗೆ ಅಲ್ಲಿ ನಡೆದಿದ್ದ ಎಲ್ಲಾ ಘಟನೆಯನ್ನ ವಿವರಿಸ್ತಾನೆ. ಗೌರಿ ಕೂಡ ಅಳಕ್ ಶುರು ಮಾಡ್ತಾಳೆ. ನಿಮ್ಗೆ ಏನಾದ್ರೂ ಯಾವ್ದೇ ರೋಗ ರುಚಿನ ಇಲ್ದೇ ಇದ್ದಿದ್ರೆ ಆ ರವಿಶಂಕರ್ನ ಇಷ್ಟು ಕೆಟ್ಟ ವರ್ತನೆನ ನೀವು ಅನುಭವಿಸ್ಬೇಕಾಗಿರ್ಲಿಲ್ಲ ರೀ. ನನ್ನಲ್ಲಿ ಇವತ್ತು ಶಕ್ತಿ ಇದ್ದಿದ್ರೆ ನಾನ್ ಯಾಕೆ ಕೆಲಸ ಮಾಡ್ತಾ ಇದ್ದೆ ಹೇಳು? ಮತ್ತೆ ರವಿ ಅಣ್ಣನ ಮನೇಲೂ ಕೂಡ ನಾನು ಕೆಲಸ ಮಾಡ್ತಾ ಇರ್ಲಿಲ್ಲ, ಗೊತ್ತಾ? ಆದ್ರೆ ಇವಾಗ ನೀವ್ ಏನ್ ಮಾಡ್ತೀರಾ? ಫ್ಯಾನ್ ಅಂತೂ ಮುರಿದು ಹೋಗಿದ್ಯಲ್ಲ ರೀ. ನೀನ್ ಚಿಂತೆ ಮಾಡ್ಬೇಡ, ನಾನು ಇದನ್ನ ತಗೊಂಡೋಗಿ ಹೇಗಾದ್ರೂ ಮಾಡಿ ರಿಪೇರಿ ಮಾಡ್ಸ್ಕೊಂಡ್ ಬರ್ತೀನಿ. ಅರ್ಜುನ್ ಆ ಫ್ಯಾನ್ ನ ತಗೊಂಡು ಫ್ಯಾನ್ ರಿಪೇರಿ ಮಾಡೋ ಅಂಗಡಿ ಕಡೆಗೆ ಹೋಗ್ತಾನೆ. ಇದನ್ನ ಸರಿ ಮಾಡ್ಕೊಡಿ. ನನಗೀಗ ನಿಮ್ಮ ಹತ್ರ ದುಡ್ಡು ಕೊಡೋದಕ್ಕೆ ದುಡ್ಡಿಲ್ಲ. ಮಿಸ್ತ್ರಿಗೆ ಅರ್ಜುನ್ ಚೆನ್ನಾಗೇ ಪರಿಚಯ ಇರುತ್ತೆ. ನನಗೆ ನಿನ್ ದುಡ್ಡು ಏನ್ ಬೇಕಾಗಿಲ್ಲ. ಸಂಜೆ ಬಂದು ನೀನು ಇದನ್ನ ತಗೊಂಡೋಗು, ಆಯ್ತಾ? ಅರ್ಜುನ್ ಏನು ಮಾತಾಡದೆ ಮನೆಗೆ ಬಂದ್ಬಿಡ್ತಾನೆ. ಸಂಜೆ ಆಯ್ತು ಅಂತ ಅವನು ವಾಪಸ್ ಹೋಗ್ತಾನೆ. ತಗೋ, ಇದನ್ನ ಯಾರೋ ಒಬ್ರು ತುಂಬಾ ಜೋರಾಗಿ ಬೆಳೆಸಿದ್ರು ಅನ್ಸುತ್ತೆ. ಅದಕ್ಕೆ ಇದ್ರ ರೆಕ್ಕೆ ಸ್ವಲ್ಪ ಬೆಂಡ್ ಆಗಿತ್ತು. ನಾನೆಲ್ಲಾನು ಸರಿ ಮಾಡಿದೀನಿ, ಆಯ್ತಾ? ಅರ್ಜುನ್ ಫ್ಯಾನ್ ನ ತಗೊಂಡು ಮನೆಗೆ ಬರ್ತಾನೆ. ಫ್ಯಾನ್ ಸರಿಯಾಗಿದ್ದು ನೋಡಿ ಗೌರಿಗೆ ತುಂಬಾನೇ ಖುಷಿ ಆಗತ್ತೆ. ಮತ್ತೆ ಸ್ವಲ್ಪ ಬೇಜಾರಾಗ್ತಾಳೆ. ಆದ್ರೆ ಇದನ್ನ ಓಡ್ಸೋದ್ ಹೇಗೆ ರೀ? ನಮ್ ಮನೆಯಲ್ಲಿ ಕರೆಂಟ್ ಕೂಡ ಇಲ್ವಲ್ಲ ರೀ. ನಾನು ಇಲ್ಲಿ ಪಕ್ಕದ ಮನೆಯಲ್ಲಿ ಕರೆಂಟ್ ನ ಕೇಳ್ಕೊಂಡ್ ಬರ್ತೀನಿ, ಆಯ್ತಾ? ಅರ್ಜುನ್ ಪಕ್ಕದ ಮನೆಯಲ್ಲಿದ್ದ ಗಂಗಾ ತಾಯಿ ಎಂಬವಳ ಮನೆಗೆ ಹೋಗ್ತಾನೆ. ಗಂಗಾ ತಾಯಿ, ನೀವು ನನಗೆ ಸ್ವಲ್ಪ ಕರೆಂಟ್ ನ ಕೊಡ್ಬೋದಾ ಹೇಳಿ? ಅರ್ಜುನ್, ಕರೆಂಟ್ ನ ಹಾಗೆಲ್ಲ ಕೊಡೋದಿಕ್ಕಾಗಲ್ಲಪ್ಪ. ನಾನೇನು ಕೊಡ್ತೀನಿ. ನಮ್ಮ ಜೊತೆಗೆ ನೀನು ಕೂಡ ಅದ್ರ ಕರೆಂಟ್ ಬಿಲ್ ಕಟ್ಟಬೇಕಾಗತ್ತೆ. ಅರ್ಜುನ್ ಸ್ವಲ್ಪ ಹೊತ್ತು ಯೋಚನೆ ಮಾಡೋಕೆ ಶುರು ಮಾಡ್ತಾನೆ. ಗಂಗಾ ತಾಯಿ, ಬರೀ 2 ದಿನ ಮಟ್ಟಕ್ಕೆ ಮಾತ್ರ ನನ್ ಕರೆಂಟ್ ಕೊಡಿ. ನನ್ನ ಹೆಂಡತಿ ಸ್ವಲ್ಪ ಹೊತ್ತು ಫ್ಯಾನ್ ನ ಹಾಕೋತಾಳೆ, ಮತ್ತೆ ಅವಳಿಗೆ ಖುಷಿ ಕೂಡ ಆಗತ್ತೆ. ಗಂಗಾ ತಾಯಿಗೆ ಅರ್ಜುನ್ ಮಾತನ್ನ ಕೇಳಿ ತುಂಬಾನೇ ಕರುಣೆ ಉಕ್ಕಿ ಬರುತ್ತೆ. ಸರಿ ಆಯ್ತಪ್ಪ. ಅರ್ಜುನ್ ಎಲೆಕ್ಟ್ರಿಕ್ ವೈರ್ ನ ಎಳ್ಕೊಂಡು ಒಂದ್ ಮನೆವರೆಗೂ ತಗೊಂಡ್ ಬರ್ತಾನೆ. ಮತ್ತೆ ಫ್ಯಾನ್ ನ ಮೇಲೆ ಸೂರ್ಗೆ ಹಾಕ್ತಾನೆ. ಫ್ಯಾನ್ ಆನ್ ಆಗ್ತಾನೆ ಇಡೀ ಮನೆ ಎಲ್ಲ ತಂಪಾದ ಗಾಳಿ ಬೀಸೋದಿಕ್ಕೆ ಶುರು ಆಗ್ಬಿಡತ್ತೆ. ಗೌರಿ ಕೂದಲಿಂದ ಬರ್ತಾ ಇದ್ದಿದ್ದ ಬೆವರು ವಾಸನೆಯಿಂದ ಸ್ವಲ್ಪ ವಿರಾಮಗೊಂಡಂತೆ ಅನಿಸಿತು. ಬಿಸಿಲಿಂದ ಅವಳ ಶರೀರವೆಲ್ಲ ಬಿಸಿಯಾಗಿದ್ದ ಕಾರಣ ಈ ಫ್ಯಾನ್ ಆನ್ ಮಾಡಿದ ತಕ್ಷಣ ಎಲ್ಲವೂ ತಂಪಾಗಕ್ಕೆ ಶುರುವಾಯಿತು. ಗೌರಿ ಮತ್ತೆ ಅರ್ಜುನ್ ಫ್ಯಾನ್ ಕೆಳಗಡೆ ಕೂತಿರ್ತಾರೆ. ನಮ್ಮ ಹತ್ರ ಸ್ವಲ್ಪ ಹಣವಿದ್ದಿದ್ರು ಕೂಡ ನಾವು ಇಡೀ ವರ್ಷವೆಲ್ಲ ಫ್ಯಾನ್ ಹಾಕೊಂಡು ಆರಾಮಾಗಿರ್ಬೋದಾಗಿತ್ತಲ್ವಾ? ತಿಂಗಳು ಪೂರ್ತಿ ನಾವ್ ಇದನ್ನ ಓಡಿಸಿದ್ರೆ ಆಮೇಲೆ ಕರೆಂಟ್ ಬಿಲ್ಲು ತುಂಬಾ ಅಂದ್ರೆ ತುಂಬಾನೇ ಜಾಸ್ತಿ ಬಂದ್ಬಿಡುತ್ತೆ. ಗೌರಿ ಹೀಗೆ ಯೋಚನೆ ಮಾಡ್ತಾ ತಲೆ ಎತ್ತಿ ಫ್ಯಾನ್ ನ ನೋಡ್ತಾ ಇರ್ತಾಳೆ. ಏನಾದ್ರೂ ನಮ್ಮ ಹತ್ರ 2,000 ರೂಪಾಯಿ ಇದ್ದಿದ್ರೆ ಅಚಾನಕವಾಗಿ ಫ್ಯಾನ್ ಇಂದ 100 ರೂಪಾಯಿ ನೋಟ್ ಬೀಳಕ್ಕೆ ಶುರುವಾಗತ್ತೆ. ಅಯ್ಯೋ ಭಗವಂತ, ಇದೆಂತಹ ಚಮತ್ಕಾರ! ಇದೇನ್ರಿ, ಫ್ಯಾನ್ ಇಂದ ದುಡ್ಡು ಬೀಳ್ತಾ ಇದೆಯಲ್ಲ? ಸ್ವಲ್ಪ ಹೊತ್ತಿನ ನಂತರ ದುಡ್ಡು ಬೀಳೋದು ನಿಂತೋಗತ್ತೆ. ಅರ್ಜುನ್ ಹಣವನ್ನೆಲ್ಲ ಎಣಿಸ್ತಾನೆ. ಇದರಲ್ಲಿ 2,000 ರೂಪಾಯಿ ಇದೆ ಕಣೆ. ನಮ್ಮ ಅವಶ್ಯಕತೆಗಳನ್ನ ಈಡೇರಿಸೋ ಮ್ಯಾಜಿಕ್ ಫ್ಯಾನ್ ಆಗಿದೆಯೇನ್ರಿ? ಈ ದುಡ್ಡನ್ನ ತಗೊಂಡ್ ಹೋಗಿ ಗಂಗಾ ತಾಯಿ ಕೊಟ್ಟು ಬಿಡು. ನಮ್ಗೆ ಇಡೀ ತಿಂಗಳೆಲ್ಲ ಕರೆಂಟ್ ಇರತ್ತೆ ರೀ. ಅರ್ಜುನ್ ಖುಷಿ ಖುಷಿಯಿಂದ ಗಂಗಾ ತಾಯಿ ಮನೆ ಕಡೆಗೆ ಹೋಗ್ತಾನೆ. ಈಗ ನೀವು ತಿಂಗಳ ಪೂರ್ತಿ ನನಗೆ ಕರೆಂಟ್ ಕೊಡಬಹುದು. ಗಂಗಾ ತಾಯಿಗೆ ಹಣವನ್ನು ಕೊಡ್ತಾನೆ. ನೀನ್ ಇಡೀ ತಿಂಗಳೆಲ್ಲ ನಮ್ಮ ಮನೆ ಕರೆಂಟ್ ನ ಉಪಯೋಗಿಸ್ಕೊಳ್ಬಹುದು ಈಗ. ಅರ್ಜುನ್ ಖುಷಿ ಖುಷಿಯಿಂದ ಅವನ್ ಮನೆಗೆ ವಾಪಸ್ ಬರ್ತಾನೆ. ಒಂದಿನ ಅರ್ಜುನ್ ಮತ್ತೆ ಗೌರಿ ಫ್ಯಾನ್ ಕೆಳಗಡೆ ಕೂತಿರ್ತಾರೆ. ಈ ಫ್ಯಾನ್ ಏನಾದ್ರೂ ನಿಮ್ ರೋಗ ವಾಸಿ ಆಗೋಷ್ಟು ಹಣ ಏನಾದ್ರೂ ಕೊಟ್ರೆ ಎಷ್ಟು ಚೆನ್ನಾಗಿರತ್ತಲ್ವಾ? ಡಾಕ್ಟರ್ ಹೇಳ್ತಿದ್ರು ನಿನ್ ಚಿಕಿತ್ಸೆಗೆ ಪೂರ್ತಿ 10,000 ಆಗತ್ತೆ ಅಂತ. ಆಗ ಫ್ಯಾನ್ ಇಂದ ತಿರ್ಗಾ ಹಣವು ಬರೋದಿಕ್ಕೆ ಶುರುವಾಗತ್ತೆ. ಇಬ್ರು
ಹಣವನ್ನ ಜೋಡಿಸ್ತಾರೆ. ಪೂರ್ತಿಯಾಗಿ 10,000 ರೂಪಾಯಿ ಇರುತ್ತೆ. ನೋಡಿದ್ಯಾ, ನಮ್ಗೆ ಎಷ್ಟು ಅವಶ್ಯಕತೆ ಇರುತ್ತೋ ಅಷ್ಟೇ ಈ ಫ್ಯಾನು ನಮ್ಗೆ ದುಡ್ಡನ್ನ ಕೊಡ್ತಾ ಇದೆ. ಹಾ ಹೌದು ರೀ, ಆದ್ರೆ ನಾವು ಒಂದು ವಿಷಯ ಗಮನದಲ್ಲಿ ಇಟ್ಕೊಂಡಿರ್ಬೇಕು. ಈ ಮ್ಯಾಜಿಕ್ ಫ್ಯಾನ್ ಇಂದ ನಾವು ಅಧಿಕ ಹಣವನ್ನು ಮಾತ್ರ ಕೇಳಬಾರ್ದು. ನಮ್ಮ ಮನೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಕೇಳೋಣ. ಸ್ವಲ್ಪ ದಿನದ ನಂತರ ಅರ್ಜುನ್ ಪಟ್ಟಣಕ್ಕೆ ಹೋಗ್ತಾನೆ. ಡಾಕ್ಟರ್ ಹತ್ರ ಚೆಕಪ್ ಮಾಡಿಸ್ಕೊಳ್ತಾನೆ. ಮತ್ತೆ ಅವನಿಗಿದ್ದ ರೋಗವನ್ನೆಲ್ಲ ವಾಸಿ ಮಾಡ್ಕೊಂಡು ವಾಪಸ್ ಅವನ ಊರಿಗೆ ಬರ್ತಾನೆ. ಅರ್ಜುನ್ ಗುಣಮುಖನಾಗಿದ್ದನ್ನ ನೋಡಿ ಗೌರಿಯ ಕಣ್ಣುಗಳಲ್ಲಿ ಆನಂದ ಬಾಷ್ಪ ಉಕ್ಕಿ ಹರಿಯುತ್ತೆ. ಗೌರಿ, ನಾನೀಗ ತುಂಬಾ ಆರೋಗ್ಯವಾಗಿದ್ದೀನಿ. ನಾನೊಂದು ಬಿಸ್ನೆಸ್ ಮಾಡೋಷ್ಟು ನನಗೇನಾದ್ರೂ ದುಡ್ಡು ಸಿಕ್ಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನಾನು ಮತ್ತೆ ರವಿಶಂಕರ್ ಅಣ್ಣನ ಮನೆಯಲ್ಲಿ ಕೆಲಸ ಮಾಡೋದಕ್ಕೆ ನಂಗೆ ಒಂಚೂರು ಇಷ್ಟ ಇಲ್ಲ. ಅಂದ್ರೆ ನೀವು ಯಾವ ತರ ಬಿಸ್ನೆಸ್ ಮಾಡ್ಬೇಕು ಅನ್ಕೊಂಡಿದ್ದೀರಾ ರೀ? ಹಳ್ಳಿಯಿಂದ ಸಿಟಿಗೆ ಹಣ್ಣು ಸಪ್ಲೈ ಮಾಡೋಕೆ 4-5 ಲಕ್ಷ ನನ್ಗೇನಾದ್ರೂ ಸಿಕ್ಬಿಟ್ರೆ ಆಗ ನನ್ನ ಬಿಸ್ನೆಸ್ ತುಂಬಾ ಚೆನ್ನಾಗಾಗತ್ತೆ. ಚಿಕಿತ್ಸೆ ಜೊತೆಗೆ ನಾನು ಬಿಸ್ನೆಸ್ ನ ಹೇಗ್ ಮಾಡೋದನ್ನ ಅಂತಾನು ಕಲ್ತ್ಕೊಂಡಿದ್ದೀನಿ. ಅಚಾನಕವಾಗಿ ಫ್ಯಾನ್ ಇಂದ ಹಣ ಬೀಳೋದಕ್ಕೆ ಶುರುವಾಗತ್ತೆ. ಇದು ನೋಡಿದ್ದೆ ಅರ್ಜುನ್ಗೆ ಆಶ್ಚರ್ಯ ಆಗ್ಬಿಡತ್ತೆ. ಅರೆ ಗೌರಿ, ಇದೇನಿದು? ಹಣವಂತೂ ಅವ್ನು ಕೇಳಿದಷ್ಟು ಬರ್ತಾನೇ ಇರತ್ತೆ. ಸ್ವಲ್ಪ ಹೊತ್ತಿನ ನಂತರ ಹಣವು ಫ್ಯಾನ್ ಇಂದ ಬರೋದು ನಿಂತೋಗತ್ತೆ. ಆಗ ಅರ್ಜುನ್ ಮತ್ತೆ ಗೌರಿ ಸೇರ್ಕೊಂಡು ಆ ಹಣವನ್ನೆಲ್ಲ ಜೋಡಿಸಿ ಎಣ್ಸಕ್ಕೆ ಶುರು ಮಾಡ್ತಾರೆ. ನೀವ್ ವ್ಯಾಪಾರ ಮಾಡ್ಬೇಕು ಅಂತ ಎಷ್ಟು ಹಣ ಬೇಕು ಅಂತ ಹೇಳಿದ್ರು ಅಷ್ಟು ಹಣ ಎಲ್ಲ ನಮ್ಮ ಮ್ಯಾಜಿಕ್ ಫ್ಯಾನೇ ಕೊಟ್ಬಿಡ್ತಲ್ಲ ರೀ. ಹೌದು ಗೌರಿ, ನಾನೀಗ ಕಷ್ಟಪಟ್ಟು ವ್ಯಾಪಾರ ಮಾಡ್ತೀನಿ. ಸ್ವಲ್ಪ ದಿನದ ನಂತರ ಅರ್ಜುನ್ ಅವನ ವ್ಯಾಪಾರವನ್ನು ಶುರು ಮಾಡಿ ಅದರಲ್ಲೇ ಮಗ್ನನಾಗ್ಬಿಟ್ಟಿರ್ತಾನೆ. ಅವನು ಹಳ್ಳಿಲಿದ್ದ ಎಲ್ಲ ರೈತರ ಹತ್ರ ತುಂಬಾ ಕಡಿಮೆ ಬೆಲೆನಲ್ಲಿ ಫಸಲು ಕೊಂಡ್ಕೊಳ್ತಿದ್ದ. ಮತ್ತೆ ಪಟ್ಟಣಕ್ಕೆ ಹೋಗಿ ಅದನ್ನ ಮಾರ್ತಾ ಇದ್ದ. ಹಗಲು ಮತ್ತೆ ರಾತ್ರಿ 2 ಹೊತ್ತು ಪಟ್ಟಣಕ್ಕೆ ಹೋಗಲು ಶುರು ಮಾಡ್ತಾನೆ. ಅವನಂತೂ ಈಗ ರವಿಶಂಕರ್ನ ಮನೆಯಲ್ಲಿ ಕೆಲಸ ಮಾಡೋದನ್ನ ಪೂರ್ತಿಯಾಗಿ ನಿಲ್ಲಿಸ್ಬಿಟ್ಟಿರ್ತಾನೆ. ನೋಡ್ತಾ ನೋಡ್ತಾ ಅರ್ಜುನ್ ಅಂತೂ ಅವನ ವ್ಯಾಪಾರವನ್ನು ಚೆನ್ನಾಗಿ ಮಾಡಲು ಶುರು ಮಾಡ್ತಾನೆ. ಹಳೆಯ ಗುಡಿಸಲಿನಿಂದ ಈಗ ಒಂದು ಐಷಾರಾಮಿ ಬಂಗ್ಲೋವನ್ನು ಕಟ್ಕೊಂಡ್ಬಿಟ್ಟಿರ್ತಾನೆ. ಹಳ್ಳಿಯ ಜನರೆಲ್ಲ ಅರ್ಜುನ್ ಅನ್ನು ಒಳ್ಳೆ ಮರ್ಯಾದೆಯಿಂದ ನೋಡಲು ಶುರು ಮಾಡಿರ್ತಾರೆ. ಅರ್ಜುನ್ ನಿಧಾನವಾಗಿ ಅವನ ಸುತ್ತಮುತ್ತಲಿನ ಬಡವರಿಗೆಲ್ಲ ದಾನವನ್ನು ಮಾಡೋದಿಕ್ಕೆ ಶುರು ಮಾಡ್ಕೊಂಡಿದ್ದ. ಇದನ್ನೆಲ್ಲ ನೋಡಿ ರವಿಶಂಕರ್ಗೆ ತುಂಬಾನೇ ಆಶ್ಚರ್ಯ ಆಗ್ಬಿಡ್ತು. ಒಂದು ದಿನ ಅವನ ಬಗ್ಗೆನೇ ಯೋಚನೆ ಮಾಡ್ತಾ ಅವನ್ ರೂಮ್ ಒಳಗಡೆ ಕೂತಿರ್ತಾನೆ. ಏನಾಯ್ತ್ರಿ, ನೀವ್ಯಾಕೆ ಇಷ್ಟು ಯೋಚನೆಯಲ್ಲಿ ಮಗ್ನರಾಗಿದ್ದೀರಾ? ಕೌಸಲ್ಯ, ನನಗೆ ಅರ್ಥನೇ ಆಗ್ತಿಲ್ಲ ಇಷ್ಟೊಂದು ದುಡ್ಡು ಅರ್ಜುನ್ ಹತ್ರ ಎಲ್ಲಿಂದ ಬಂತು ಅಂತ. ಕೌಸಲ್ಯ ಕೂಡ ಇದ್ರ ಬಗ್ಗೆ ಯೋಚನೆ ಮಾಡಕ್ ಶುರು ಮಾಡ್ತಾಳೆ. ನನ್ಗೇನೋ ಅನ್ನಿಸ್ತಾ ಇದೆ ರೀ, ನಿಮಗ್ ನಾಟಕ ಇದ್ಯಾ? ಅರ್ಜುನ್ ನಿಮ್ ಹತ್ರ ಫ್ಯಾನ್ಗೋಸ್ಕರ ದುಡ್ಡು ಕೇಳಕ್ ಬಂದಿದ್ನಲ್ಲ, ಆಗ ನೀವು ಅದೇ ಫ್ಯಾನ್ ಅವನು ಕೊಟ್ಟಿದ್ರಲ್ವಾ, ಅದರಿಂದ ದುಡ್ಡು ಬರ್ತಿತ್ತಲ್ಲ. ಅವತ್ತಿಂದಾನೇ ರೀ ಅರ್ಜುನ್ ಹತ್ರ ಅಷ್ಟೊಂದು ದುಡ್ಡು ಬರೋದಿಕ್ಕೆ ಶುರುವಾಯ್ತು. ರವಿಶಂಕರ್ಗೂ ಒಂದು ಕ್ಷಣ ಆಶ್ಚರ್ಯ ಆಯ್ತು. ನೀನಂತೂ ಸರಿಯಾಗಿ ಹೇಳ್ತಾ ಇದ್ಯಾ, ಆದ್ರೆ ಆ ಫ್ಯಾನ್ ಮ್ಯಾಜಿಕ್ ಮಾಡೋದನ್ನ ಬಿಟ್ಬಿಟ್ಟಿತ್ತು ಅಲ್ವಾ? ಆದ್ರೆ ಈ ಅರ್ಜುನ್ ಹೇಗೆ ಇಷ್ಟು ದೊಡ್ಡ ಶ್ರೀಮಂತನಾದ? ನಂಗನ್ಸತ್ತೆ ಆ ಫ್ಯಾನ್ ತಿರುಗಿ ಜಾದೂ ಮಾಡಕ್ಕೆ ಶುರು ಮಾಡಿರ್ಬೋದು ಏನೋ ಅಂತ. ನನಗೀಗ ನಾನು ಅವ್ರ ಮನೆಗೆ ಹೋದ್ಮೇಲೆ ನನಗೆ ಗೊತ್ತಾಗತ್ತೆ. ಸ್ವಲ್ಪ ಹೊತ್ತಿನ ನಂತರ ರವಿಶಂಕರ್ ಅರ್ಜುನ್ನ ಐಷಾರಾಮಿ ಮನೆ ಕಡೆಗೆ ಹೋಗ್ತಾನೆ. ಅವ್ನ್ ಯೋಚನೆ ಮಾಡ್ತಾ ಮಾಡ್ತಾ ಅವನ್ ಮನೆ ಒಳಗ್ ಹೋಗ್ತಿದ್ದಂತೆ ಅಲ್ಲಿ ನೋಡ್ತಾನೆ ಅರ್ಜುನ್ ಮತ್ತೆ ಅವನ್ ಹೆಂಡತಿ ಗೌರಿ ಒಂದ್ ರೂಮ್ ಅಲ್ಲಿ ನಿಂತಿರೋದನ್ನ. ಮತ್ತೆ ಆ ಫ್ಯಾನ್ ಇಂದ ಬೆಳ್ಳಿ ಬಂಗಾರದ ನಾಣ್ಯಗಳೆಲ್ಲ ಬೀಳ್ತಾ ಇರೋದನ್ನ ಕೂಡ ನೋಡ್ತಾನೆ. ಇದ್ರ ಅರ್ಥ ಕೌಸಲ್ಯ ಸರಿಯಾಗಿ ಹೇಳ್ತಾ ಇದ್ಲು, ಈ ಮ್ಯಾಜಿಕ್ ಫ್ಯಾನು ಮತ್ತೆ ಕೆಲಸ ಮಾಡ್ತಾ ಇದೆ. ಅರ್ಜುನ್ ಮತ್ತೆ ಗೌರಿಗೆ ಈ ವಿಷಯ ಗೊತ್ತಿರಲ್ಲ. ರವಿಶಂಕರ್ ಅವ್ರ ಮನೆ ಆಚೆ ಕಡೆಯಿಂದ ಇದನ್ನ ಕದ್ದು ಮುಚ್ಚಿ ನೋಡ್ತಾ ಇದ್ದಾನೆ ಅಂತ. ಸ್ವಲ್ಪ ಹೊತ್ತಿನ ನಂತರ ಅವರಿಬ್ರು ಬಿದ್ದ ನಾಣ್ಯಗಳನ್ನ ಜೋಡಿಸ್ತಾ ಇರ್ತಾರೆ. ರಾಮದಯಾಳ್ ಚಿಕ್ಕಪ್ಪ ಮಗಳ ಮದ್ವೆಗೆ ಇಷ್ಟು ಹಣ ಸಾಕು ಅನ್ಸತ್ತೆ ರೀ. ಪಾಪ ಅವರೆಲ್ಲ ತುಂಬಾನೇ ಬೇಜಾರಾಗಿದ್ರು, ಯಾಕಂದ್ರೆ ಮದ್ವೆಗೆ ಹಣ ಸಾಕಾಗ್ತಿರ್ಲಿಲ್ವಲ್ಲ ಅಂತ. ಮತ್ತೆ ಹಿಂದಿನ ದಿನ ರಾತ್ರಿ ಅವ್ರ ಮನೆಯಲ್ಲಿ ಕಳ್ಳತನ ಬೇರೆ ಆಗ್ಬಿಟ್ಟಿತ್ತು ರೀ. ಸರಿ ನಡೀರಿ, ನಾವು ಹೋಗಿ ಹಣನ ಅವ್ರಿಗೆ ಕೊಟ್ಟು ಬರೋಣ. ಅರ್ಜುನ್ ಅವ್ನ ಮನೆ ಹೊರಗಡೆ ಬರ್ತಾ ಇದ್ದಂತೆ ಅವರ ಕಣ್ಣುಗಳು ರವಿಶಂಕರ್ ಹತ್ರ ಹೋಗುತ್ತೆ. ರವಿ ಅಣ್ಣ, ನೀವಿಲ್ಲಿ? ರವಿಶಂಕರ್ ಅಂತೂ ಅವನೇನು ನೋಡ್ಲೇ ಇಲ್ವೇನೋ ಅನ್ನೋ ಹಾಗೆ ನಿಂತ್ಕೊಂಡಿರ್ತಾನೆ. ಹಾಗೆ ನಾನು ಈ ಕಡೆ ಬಂದಿದ್ದೆ ಕಣಪ್ಪ, ನೀವೆಲ್ಲೋ ಹೋಗ್ತಾ ಇದ್ದೀರಾ ಅಂತ ನನಗನ್ನಿಸ್ತಿದೆ. ಆ ರವಿ ಅಣ್ಣ, ಒಂದು ಮುಖ್ಯವಾದ ಕೆಲಸ ಇದೆ. ಆಯ್ತು, ನಾನು ಸಂಜೆ ಬರ್ತೀನಿ. ರವಿಶಂಕರ್ ಇಷ್ಟ ಹೇಳಿ ಅವನ್ ಮನೆಯಿಂದ ಹೊರಟೋಗ್ತಾನೆ. ಅರ್ಜುನ್ ಮತ್ತೆ ಗೌರಿ ಇಬ್ರು ಹೊರಗೆ ಹೋಗ್ತಾ ಇದ್ದಂತೆ ರವಿಶಂಕರ್ ತಿರ್ಗಾ ವಾಪಸ್ ಬಂದು ಮೆಲ್ಲಿಗೆ ಅರ್ಜುನ್ ಮನೆ ಒಳಗಡೆ ಹೊರಟೋಗ್ತಾನೆ. ಮತ್ತೆ ಅವನು ಮ್ಯಾಜಿಕ್ ಫ್ಯಾನ್ ನ ತಗೊಂಡ್ಬಿಡ್ತಾನೆ. ಸೀದಾ ಅದನ್ನ ಅವನ್ ಮನೆಗೆ ತಗೊಂಡ್ ಬಂದ್ಬಿಡ್ತಾನೆ. ರವಿಶಂಕರ್ ಅಲ್ಲಿ ನಡೆದಿದ್ದ ಎಲ್ಲಾ ಘಟನೆಯನ್ನ ಕೌಸಲ್ಯಾಗೆ ವಿವರಿಸ್ತಾನೆ. ಮ್ಯಾಜಿಕ್ ಫ್ಯಾನ್, ನೀನು ನನ್ನವನು. ನೀನ್ ಹೇಗೆ ಅರ್ಜುನ್ಗೆ ಚಿನ್ನ ಒಡವೆ ಕೊಡ್ತಿದ್ಯೋ ಆ ರೀತಿ ನನ್ಗೂ ಕೊಡು. ಆದ್ರೆ ಆ ಫ್ಯಾನ್ ಇಂದ ಏನು ಬರೋದೇ ಇಲ್ಲ. ಇದ್ರ ಜೊತೆಗೆ ಕೌಸಲ್ಯ ಹಾಕೊಂಡಿದ್ದ ಬಂಗಾರ ನಾಣ್ಯದ ಸರವು ಕೂಡ ಕಬ್ಬಣವಾಗ್ಬಿಟ್ಟಿರುತ್ತೆ. ಅಯ್ಯೋ ಭಗವಂತ, ಇದೇನ್ರಿ ನನ್ ಬಂಗಾರದ ಸರ ಹೀಗಾಗ್ಬಿಡ್ತು. ಈ ಕಡೆ ಅರ್ಜುನ್ ಮತ್ತೆ ಗೌರಿ ಇಬ್ರು ಮನೆ ಒಳಗಡೆ ಬಂದಾಗ ಆ ಫ್ಯಾನ್ ಮಾಯ ಆಗ್ಬಿಟ್ಟಿರುತ್ತೆ.
ಫ್ಯಾನ್ ಎಲ್ಲ ಹೋಯ್ತು? ನನ್ಗನ್ಸತ್ತೆ ಆ ರವಿಶಂಕರ್ ಬಂದಿರ್ತಾನೆ. ಅವನ ಫ್ಯಾನ್ ಮಾಡ್ತಿದ್ದ ಮ್ಯಾಜಿಕ್ ನ ನೋಡಿರ್ತಾನೆ ರೀ. ಇಬ್ರು ಓಡ್ಕೊಂಡು ಅಲ್ಲಿಂದ ರವಿಶಂಕರ್ ಮನೆ ಕಡೆಗೆ ಬರ್ತಾರೆ. ಅವ್ರು ಬಂದು ಅಲ್ಲಿ ನೋಡ್ತಾರೆ, ರವಿಶಂಕರ್ ಮತ್ತೆ ಅವನ ಹೆಂಡತಿ ಕೌಸಲ್ಯ ಇಬ್ರು ಬಿಕ್ಕಿ ಬಿಕ್ಕಿ ಅಳ್ತಾ ಇರ್ತಾರೆ. ನಾನು ಎಷ್ಟು ಒಡವೆ ಮಾಡಿಸಿದ್ನೋ ಅದೆಲ್ಲ ಕೂಡ ಮಣ್ಣಾಗೋಯ್ತು. ಮತ್ತೆ ನಾನು ತಿಜೋರಿಲಿಟ್ಟಂತ ಹಣ ಕೂಡ ಮಣ್ಣಾಗೋಯ್ತು. ರವಿಶಂಕರ್ ಅರ್ಜುನ್ ನೋಡ್ತಾ ಹೇಳ್ತಾನೆ, ಈ ಮ್ಯಾಜಿಕ್ ಫ್ಯಾನು ನಿನಗಂತೂ ಎಲ್ಲನೂ ಕೊಟ್ಬಿಡ್ತು. ಆದ್ರೆ ನಾನ್ ಬಂದು ಇದನ್ನ ಕೇಳಿದಕ್ಕೆ ನನ್ನ ಎಲ್ಲ ಆಸ್ತಿ ಕೂಡ ಮಣ್ಣಾಗೋಯ್ತು. ಫ್ಯಾನ್ ಇಂದ ಬಣ್ಣ ಬಣ್ಣದ ಕಿರಣಗಳು ಬರುತ್ತೆ. ಒಬ್ಬ ವಯಸ್ಸಾದ ವ್ಯಕ್ತಿ ಪ್ರಕಟವಾಗ್ತಾರೆ. ಅರೆ, ನೀವು ನನ್ನ ಮುತ್ತಾತ. ನಾನ್ ನಿಮ್ಮನ್ನ ಇಲ್ಲಿವರೆಗೂ ಫೋಟೋದಲ್ಲಿ ಮಾತ್ರ ನೋಡಿದ್ದೆ. ನಾನು ನನ್ನ ಕಾಲದಲ್ಲಿ ಜಮೀನ್ದಾರನಾಗಿದ್ದೆ. ನಾನು ಜನಗಳಿಗೆ ಮೋಸ ಮಾಡಿದ್ದೆ. ಒಂದಿನ ಇದೇ ಫ್ಯಾನ್ ಅಲ್ಲಿ ನೇಣು ಹಾಕೊಂಡು ಸತ್ತು ಹೋಗಿದ್ದೆ. ಮತ್ತೆ ನನ್ನ ಆತ್ಮ ಈ ಫ್ಯಾನ್ ಒಳಗಡೆ ಇತ್ತು. ಆ ಮಾಯ ವ್ಯಕ್ತಿಯ ಧ್ವನಿಯು ಕೇಳ್ಸಕ್ಕೆ ಶುರು ಆಗತ್ತೆ. ನನಗೆ ಮುಕ್ತಿ ಯಾವಾಗ ಸಿಕ್ತಿತ್ತು ಅಂದ್ರೆ ಅವಶ್ಯಕತೆ ಇದ್ದವ್ರಿಗೆ ಸಹಾಯ ಮಾಡಿದಾಗ. ನಿಮ್ಗೆ ಅವಶ್ಯಕತೆ ಇತ್ತು, ನಾನು ಸಹಾಯ ಮಾಡಿದೆ. ನಿನಗೆ ಆಸೆ ಹೆಚ್ಚಾಗೋಯ್ತು, ಅದಕ್ಕೆ ನಾನು ಸಹಾಯ ಮಾಡ್ಲಿಲ್ಲ. ಆ ವ್ಯಕ್ತಿ ಅರ್ಜುನ್ ಕಡೆಗೆ ನೋಡ್ತಾರೆ. ಅರ್ಜುನ್ ಯಾವತ್ತೂ ಆಸೆ ಪಡ್ಲಿಲ್ಲ. ಅವನಿಗೆ ಎಷ್ಟು ಬೇಕಿತ್ತು ಅಷ್ಟೇ ಅವನು ಕೇಳ್ತಾ ಇದ್ದ. ಅವನಿಗೆ ಹಣ ಸಿಕ್ಕಿದ ಮೇಲೂ ಕೂಡ ಅದರಿಂದ ಅವನು ಜನಕ್ಕೆ ಸಹಾಯ ಮಾಡ್ತಿದ್ದ. ಅದರಿಂದ ನನ್ನ ಆತ್ಮಕ್ಕೆ ಶಾಂತಿ ಸಿಕ್ತು. ರವಿಶಂಕರ್ ಅಳೋಕ್ ಶುರು ಮಾಡ್ತಾನೆ. ನಾನು ಭಿಕಾರಿ ಆಗೋದೆ. ನೀನು ಒಂದೇ ಒಂದು ಷರತ್ತಿಂದ ಮತ್ತೆ ಶ್ರೀಮಂತನಾಗ್ತೀಯ. ಯಾವತ್ತೂ ನೀನು ಯಾವುದಕ್ಕೂ ಆಸೆ ಪಡಬೇಡ. ಮತ್ತೆ ನೀನು ಅರ್ಜುನ್ ತರ ಎಲ್ರಿಗೂ ಸಹಾಯ ಮಾಡು. ನಾನು ನಿಮಗೆ ಮಾತು ಕೊಡ್ತೀನಿ. ರವಿಶಂಕರ್ ವಚನ ಕೊಡ್ತಿದ್ದಂತೆ ಅವನ ಕಿಜೋರಿಯಲ್ಲಿ ಮಣ್ಣಾಗಿದ್ದ ಎಲ್ಲ ಧನವೆಲ್ಲ ಮರಳಿ ಹಣವಾಗಿ ಪರಿವರ್ತನೆಗೊಳ್ಳತ್ತೆ. ಕೌಸಲ್ಯ ಹಾಕೊಂಡಿದ್ದ ಕಬ್ಬಿಣದ ಸರವು ಕೂಡ ಈಗ ಬಂಗಾರವಾಗಿ ಪರಿವರ್ತನೆಗೊಳ್ಳತ್ತೆ. ಮತ್ತೆ ಬಣ್ಣ ಬಣ್ಣದ ಕಿರಣಗಳ ಜೊತೆಗೆ ಆ ವಯಸ್ಸಾದ ವ್ಯಕ್ತಿಯ ಆತ್ಮಕ್ಕೆ ಶಾಂತಿ ಸಿಕ್ಕಿ ಅವನು ಕೂಡ ಮಾಯವಾಗ್ಬಿಡ್ತಾನೆ. ರವಿಶಂಕರ್ ಮತ್ತೆ ಕೌಸಲ್ಯ ಅರ್ಜುನ್ ಮತ್ತೆ ಗೌರಿ ಇಬ್ರಿಗೂ ಕ್ಷಮೆಯನ್ನು ಕೇಳ್ತಾರೆ.